ಓಕೆ, ಗುಡ್ ಮಾರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್, ಚಿಲ್ಡ್ರನ್. ನಾನೀಗ ಸೋಷಿಯಲ್ ಸ್ಟಡೀಸ್ 7th ಸ್ಟ್ಯಾಂಡರ್ಡ್ ಸ್ಟೇಟ್ ಸಿಲೆಬಸ್ ಲೆಸನ್ ನಂಬರ್ 3 ಲಕ್ಷ್ಮಿ ಮೇಡಮ್ ಮಾಡ್ತಾಯಿದ್ದೀನಿ. ಸೊ ಇದು ಲೆಸನ್ ಹೆಸರು ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್, ಅಂದರೆ ಇಂಪ್ಯಾಕ್ಟ್. ಇದರಲ್ಲಿ ನಾವು ಏನೇನು ತಿಳ್ಕೊತೀವಿ ಈ ಪಾಠದಲ್ಲಿ ಅಂದರೆ, ಫಸ್ಟ್ ಐಡೆಂಟಿಫೈಯಿಂಗ್ ದ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಇಂಪ್ಲಿಮೆಂಟೇಷನ್ ಆಫ್ ಪರ್ಮನೆಂಟ್ ಜಮಾನ್ದಾರಿ ಸಿಸ್ಟಮ್ನ. ಪರ್ಮನೆಂಟ್ ಜಮಾನ್ದಾರಿ ಸಿಸ್ಟಮ್ದು ಇಂಪ್ಲಿಮೆಂಟ್ಸು, ಮೆರಿಟ್ಸು, ಡಿಮೆರಿಟ್ಸು, ಮಹಲ್ವಾರಿ ಸಿಸ್ಟಮ್ಮು, ರಾಯತ್ವಾರಿ ಸಿಸ್ಟಮ್, ಇದರದ್ದೆಲ್ಲ ಮೆರಿಟ್ಸ್ ಡಿಮೆರಿಟ್ಸ್ ತಿಳ್ಕೊತೀವಿ. ಸೆಕೆಂಡ್ ಪಾಯಿಂಟ್ ಏನು, ಕಲೆಕ್ಟಿಂಗ್ ಇನ್ಫಾರ್ಮೇಷನ್ ಅಬೌಟ್ ದ ಇಂಗ್ಲೀಷ್ ಎಜುಕೇಷನ್ ಸಿಸ್ಟಮ್ ದಟ್ ವಾಸ್ ಇಂಟ್ರಡ್ಯೂಸ್ಡ್ ಇನ್ ಇಂಡಿಯಾ. ಇಂಡಿಯಾನಲ್ಲಿ ಇಂಗ್ಲೀಷ್ ಎಜುಕೇಷನ್ ಸಿಸ್ಟಮ್ ಯಾವ ಥರ ಇಂಟ್ರಡ್ಯೂಸ್ ಆಯಿತು ಅನ್ನೋ ಇನ್ಫಾರ್ಮೇಷನ್ ನಾವು ಈ ಪಾಠದಿಂದ ಕಲೆಕ್ಟ್ ಮಾಡ್ಕೋತೀವಿ. ನೆಕ್ಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಎಕನಾಮಿಕ್ ಇನ್ಫ್ಲೂಯೆನ್ಸ್, ಆಮೇಲೆ ಆರ್ಥಿಕ ಸ್ಥಿತಿಗಳು ಇನ್ಫ್ಲೂಯೆನ್ಸ್ ಹೆಂಗಾಯಿತು ನಮ್ಮ ಇಂಡಿಯಾದಲ್ಲಿ ಅದನ್ನು ತಿಳ್ಕೊತೀವಿ. ನೆಕ್ಸ್ಟ್ ಟು ಅಂಡರ್ಸ್ಟ್ಯಾಂಡ್ ಕಾನ್ಸ್ಟಿಟ್ಯೂಷನ್ ಡೆವಲಪ್ಮೆಂಟ್, ಇವರ ಬ್ರಿಟಿಷ್ ಟೈಮಲ್ಲಿ ನಮ್ಮ ಸಂವಿಧಾನದ ಡೆವಲಪ್ಮೆಂಟ್ ಹೆಂಗಾಯಿತು ಅನ್ನೋದನ್ನು ತಿಳ್ಕೊತೀವಿ. ಸೊ ಈಗ ಪಾಠಕ್ಕೆ ಬರೋಣ. ಮೊದಲನೇದು ಲ್ಯಾಂಡ್ ರೆವಿನ್ಯೂ ಪಾಲಿಸಿ. ಲ್ಯಾಂಡ್ ರೆವಿನ್ಯೂ ಪಾಲಿಸಿಗೆ ಮೊದಲನೇದು ಲ್ಯಾಂಡ್ ರೆವಿನ್ಯೂ ಪಾಲಿಸಿ. ದ ಬ್ರಿಟಿಷ್ ಇಂಪ್ಲಿಮೆಂಟೆಡ್ ರಿಫಾರ್ಮೇಷನ್ ಇನ್ ಲ್ಯಾಂಡ್ ಟ್ಯಾಕ್ಸ್ ಸಿಸ್ಟಮ್ ಟು ಇನ್ಶೂರ್ ದ ಫ್ಲೋ ಆಫ್ ರೆಗ್ಯುಲರ್ ಇನ್ಕಮ್ ಟು ದ ಈಸ್ಟ್ ಇಂಡಿಯಾ ಕಂಪನೀಸ್ ಟ್ರೆಷರಿ. ಬ್ರಿಟಿಷ್ ಏನು ಮಾಡಿದ್ರು, ರಿಫಾರ್ಮೇಷನ್ ಮಾಡಿದ್ರು ಲ್ಯಾಂಡ್ ಟ್ಯಾಕ್ಸ್ ಸಿಸ್ಟಮಲ್ಲಿ. ಯಾತಕ್ಕೆ? ರೆಗ್ಯುಲರ್ ಇನ್ಕಮ್ ಈಸ್ಟ್ ಇಂಡಿಯಾ ಕಂಪನಿಗೆ ಬರೋಕ್ಕೋಸ್ಕರ, ಟ್ರೆಷರಿಗೆ ಬರೋಕ್ಕೋಸ್ಕರ ಟ್ಯಾಕ್ಸ್ ಸಿಸ್ಟಮ್ನ ಮಾಡಿದ್ರು. ಅಪಾರ್ಟ್ ಫ್ರಮ್ ದಿಸ್, ಅದ್ರ ಬಿಟ್ಟರೆ ಬ್ರಿಟಿಷ್ ಅವ್ರಿಗೆ ಇನ್ನೂ ಹ್ಯೂಜ್ ಅಮೌಂಟ್, ತುಂಬ ದುಡ್ಡು ಬೇಕಾಗಿತ್ತು. ಯಾಕೆ ಅಂದರೆ ಈ ವಾರ್ಗೆ ಎಕ್ಸ್ಪೆನ್ಸಸ್ಸು, ಖರ್ಚಿಗೆಲ್ಲ ಫಂಡ್ ಬೇಕಾಗಿತ್ತಲ್ಲ. ಆಮೇಲೆ ಸ್ಯಾಲ್ರಿ ಸ್ಟಾಫಲ್ಲಿ ಎಲ್ಲ ಕೆಲಸ ಮಾಡೋರು ಆರ್ಮಿನಲ್ಲಿ, ಅವ್ರಿಗೆಲ್ಲ ಎಕ್ಸ್ಪೆನ್ಸಸ್ಗೆ ಸ್ಟಾಫ್ಗೆ ದುಡ್ಡು ಕೊಡಬೇಕಿತ್ತು. ಇದಕ್ಕೆಲ್ಲ ಅವ್ರಿಗೆ ದುಡ್ಡು ಜಾಸ್ತಿ ಬೇಕಿತ್ತು. ಸೊ ಪರ್ಟಿಕ್ಯುಲರ್ಲಿ ಬ್ರಿಟಿಷ್ ಆಫೀಸರ್ಸು ಅವ್ರಿರ್ತಾರಲ್ಲ, ಅವ್ರಿಗೆ ತುಂಬ ದೊಡ್ಡ ಸ್ಯಾಲ್ರಿ ಕೊಡಬೇಕಾಗಿತ್ತು. ಅಲ್ಲೆಲ್ಲ ಸ್ಯಾಲ್ರಿ ಜಾಸ್ತಿ ಅಲ್ವಾ, ಅದೇ ಥರ ಇಲ್ಲಿ ಬಂದಾಗ ಕೊಡಬೇಕಲ್ವ, ಹಾಗೆ. ಸೊ ಅದರಿಂದ ಈಸ್ಟ್ ಇಂಡಿಯಾ ಕಂಪನಿ ಏನು ಮಾಡಿದ್ರು, ಅವರು ಒಳ್ಳೊಳ್ಳೆ ದೊಡ್ಡ ಟ್ಯಾಕ್ಸನ್ನ ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಯಾರು? ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ರೈತರಿಂದ ದೊಡ್ಡ ಲ್ಯಾಂಡ್ ಟ್ಯಾಕ್ಸ್ನ, ಕಂದಾಯನ ತಗೊಳ್ಳೋಕ್ಕೆ ಶುರು ಮಾಡಿದ್ರು ಪಾಪ. ನೆಕ್ಸ್ಟ್ ಗವರ್ನರ್ ಜನರಲ್ ವಾರನ್ ಹೇಸ್ಟಿಂಗ್ಸ್ ಏನು ಮಾಡಿದ್ರು, ಅವರು ಬಿಡ್ಡಿಂಗ್ ಸಿಸ್ಟಮ್ ಅಂತ ಒಂದು ಸಿಸ್ಟಮ್ನ ಶುರು ಮಾಡಿದ್ರು. ಆಥರೈಸೇಷನ್ ಒಬ್ರು ಕೊಟ್ಟು ಈ ಟ್ಯಾಕ್ಸ್ ಕಲೆಕ್ಟಿಂಗ್ ವರ್ಕ್ಸ್ನೆಲ್ಲ ಈ ಟೈಮಲ್ಲಿ ಮಾಡೋಕ್ಕೋಸ್ಕರ ಈ ಬಿಡ್ಡಿಂಗ್ ಸಿಸ್ಟಮ್ ಒಂದನ್ನು ತಂದರು. ದ ಜಮೀನ್ದಾರ್ಸ್ ಏನು ಮಾಡಿದ್ರು, ದೇವರ್ ಕಾಂಪಿಟಿಂಗ್ ಟು ಬಿಡ್ ಫಾರ್ ಹೈಯರ್ ರೇಟ್ಸ್, ಕಾಂಪೀಟ್ ಮಾಡ್ತಾಯಿದ್ರು. ಆದ್ರೂ ಅವ್ರು ಕೊನೆಗೆ ಟ್ಯಾಕ್ಸ್ ಅಷ್ಟೊಂದು ಅದೇ ಪ್ರಕಾರ ಕಲೆಕ್ಟ್ ಮಾಡೋಕ್ಕೆ ಅವ್ರಿಗೆ ಆಗಲಿಲ್ಲ. ಇದರಿಂದ ಏನಾಯಿತು, ವೇರಿಯೇಷನ್ಸು ಶುರುವಾಯಿತು. ಟ್ಯಾಕ್ಸ್ ರೆಮಿಟ್ ಕಟ್ಟೋದ್ರಲ್ಲಿ ವೇರಿಯೇಷನ್ಸು ಹೆಚ್ಚು ಕಮ್ಮಿ ಆಗಕ್ಕೆ ಶುರು ಆಯಿತು. ಇದರಿಂದ ಏನಾಯಿತು, ಇನ್ ಆರ್ಡರ್ ಟು ಎನ್ಶೂರ್ ಸ್ಟಡಿ ಟ್ಯಾಕ್ಸ್, ಅಂದರೆ ಒಂದೇ ಥರ ಟ್ಯಾಕ್ಸ್ ಕಟ್ಟಬೇಕು, ಎಲ್ಲರಿಂದ ಒಂದೇ ಥರ ತೊಗೋಬೇಕು ಅನ್ನೋಕ್ಕೋಸ್ಕರ ಬ್ರಿಟಿಷವ್ರು ಏನು ಮಾಡಿದ್ರು, ಬೇರೆ ಅದರ್ ಟ್ಯಾಕ್ಸ್ ಕಲೆಕ್ಷನ್ ಸಿಸ್ಟಮ್ಸ್ನ ಒಂದೊಂದಾಗಿ ಜಾರಿಗೆ ತಂದರು. ಅದರಲ್ಲಿ ಮೊದಲನೇದು ಪರ್ಮನೆಂಟ್ ಲ್ಯಾಂಡ್ ರೆವಿನ್ಯೂ ಸಿಸ್ಟಮ್ 1893 CEನಲ್ಲಿ. ಏನದು? ಅದು ಗವರ್ನರ್ ಜನರಲ್ ಕಾರ್ನ್ವಾಲಿಸ್ ಅನ್ನೋರು ಡಿಸೈಡೆಡ್ ಟು ಫಿಕ್ಸ್ ದ ಲ್ಯಾಂಡ್ ಸಿಸ್ಟಮ್ನ ಫಿಕ್ಸ್ ಮಾಡೋಕ್ಕೆ ಬೇಸಿಸ್ ಯಾವುದು, ಪರ್ಮನೆಂಟ್ ಬೇಸಿಸ್ ಇನ್ ಬೆಂಗಾಲ್, ಬಿಹಾರ್ ಆ್ಯಂಡ್ ಒರಿಸ್ಸಾ. ಇಲ್ಲಿ ಪರ್ಮನೆಂಟಾಗಿ ಲ್ಯಾಂಡ್ ಸಿಸ್ಟಮ್ನ ತರೋಕ್ಕೆ ಡಿಸೈಡ್ ಮಾಡಿದ್ರು. ದ ಅಗ್ರಿಮೆಂಟ್ ತಂದ್ರಲ್ಲ, ಎಂಟರ್ಡ್ ವಿತ್ ದ ಜಮೀನ್ದಾರ್ಸ್. ಆ ಜಮೀನ್ದಾರ್ ಜೊತೆ ಅಗ್ರಿಮೆಂಟ್ ತಂದ್ರಲ್ಲ ಟ್ಯಾಕ್ಸ್ ಕಲೆಕ್ಷನ್ಗೆ, ಅದನ್ನು ಅಗ್ರಿಮೆಂಟ್ ಮಾಡ್ಕೊಂಡ್ರಲ್ಲ ಟ್ಯಾಕ್ಸ್ ಕಲೆಕ್ಷನ್ ಮಾಡಬೇಕು ಅಂತ. ಈ ಅಗ್ರಿಮೆಂಟಿಗೆ ನಾವು ಅದನ್ನು ಪರ್ಮನೆಂಟ್ ಲ್ಯಾಂಡ್ ರೆವಿನ್ಯೂ ಸಿಸ್ಟಮ್ ಅಂತ ಕರಿತಿದ್ರು. ಈ ಸಿಸ್ಟಮ್ ಪ್ರಕಾರ ಜಮೀನ್ದಾರರು ಏನು ಮಾಡಿದ್ರು, ಅವರು ಗೌರ್ಮೆಂಟ್ ಏಜೆಂಟ್ಸ್ ಥರ ಕೆಲಸ ಮಾಡಬೇಕಾಗಿತ್ತು. ಅವರು ಕಂಪನಿನಲ್ಲಿ ಹಾಕಿರ್ತಕ್ಕಂಥ ಪರ್ಮನೆಂಟ್ ಅಸೆಸ್ ಇನ್ಕಮ್ ನೋಡಿಕೊಂಡು ಅದ್ರ ಪ್ರಕಾರ ಟ್ಯಾಕ್ಸನ್ನು ಈ ಅಗ್ರಿಕಲ್ಚರ್ ಸೆಕ್ಟರ್ ಫಾರ್ಮರ್ಸಿಂದ ಕಲೆಕ್ಟ್ ಮಾಡಬೇಕಾಗಿತ್ತು. ಆಮೇಲೆ ಇಟ್ ಆಲ್ಸೋ ಬ್ರಾಟ್ ಡೌನ್ ದ ಎಕ್ಸ್ಪೆನ್ಸಸ್ ಆಫ್ ರೆವೆನ್ಯೂ ಕಲೆಕ್ಷನ್. ಈ ರೆವೆನ್ಯೂ ಕಲೆಕ್ಷನ್ ಎಕ್ಸ್ಪೆನ್ಸಸ್ ಕಮ್ಮಿ ಆಯ್ತು ಈಗ, ಖರ್ಚುಗಳು. ಆದ್ದರಿಂದ ಆಮೇಲೆ ಹೋಗ್ತಾ ಸ್ಟ್ರಾಂಗ್ ಜಮೀನ್ದಾರ್ಸ್ ಪೇಯ್ಡ್ ಫಿಕ್ಸ್ ಟ್ಯಾಕ್ಸಸ್ ಟು ದ ಕಂಪನಿ. ಬರ್ತಾ ಕಂಪನಿಗೆ ಆಮೇಲೆ ಜಮೀನ್ದಾರು ಫಿಕ್ಸ್ಡ್ ಟ್ಯಾಕ್ಸೇ ಫಿಕ್ಸ್ ಮಾಡಿಬಿಟ್ರು. ಇಷ್ಟೇ ಕಟ್ಟಬೇಕಾದದ್ದು, ಇರ್ರೆಸ್ಪೆಕ್ಟಿವ್ ಆಫ್ ಎಷ್ಟಾದರೂ ಅವ್ನು ಬೆಳೀಲಿ, ಇಷ್ಟು ಟ್ಯಾಕ್ಸು ಪ್ರತಿಯೊಬ್ಬ ಫಾರ್ಮರ್ ಕಟ್ಟಬೇಕು ಅನ್ನೋದನ್ನು ಜಮೀನ್ದಾರ್ಸು ರೂಢಿಗೆ ತಂದರು. ಇದರಿಂದ ಬ್ರಿಟಿಷ್ ಕ್ರಿಯೇಟೆಡ್ ಕ್ಲಾಸಸ್ ಲೈಕ್, ಅವರು ಅನೇಕ ಗುಂಪುಗಳನ್ನು ಮಾಡೋಕ್ಕೆ ಶುರು ಮಾಡಿದ್ರು. ವಿಚ್ ಕುಡ್ ವರ್ಕ್ ಫಾರ್ ದೆಮ್ ಆ್ಯಂಡ್ ಸಪೋರ್ಟ್ ದೆಮ್ ಆಫನ್. ಕೆಲವು ಗುಂಪುಗಳು ಕೆಲವು ಕೆಲಸಗಳನ್ನು ಕೊಟ್ಟು ಅವರು ಅದರಿಂದ ಸಪೋರ್ಟ್ ತೊಗೊಂಡು
ಕೆಲಸವನ್ನು ಮಾಡೋಕ್ಕೆ ಬ್ರಿಟಿಷರ್ಸು ಮುಂದಾಳತ್ವ ಆದರು. ಈಗ ಮೊದಲನೇದು, ಈಗ ಅದೇ ಗುಂಪುಗಳು ಮಾಡಿದ್ರು. ಮೊದಲನೇದು ಇಂಪ್ಯಾಕ್ಟ್ ಆನ್ ದ ಪೆಸೆಂಟ್ಸ್ ಅಂದರೆ ಜಮೀನ್ದಾರ್ಸ್ ಏನು ಮಾಡಿದ್ರು, ಫಾರ್ಮರ್ಸ್ನ ಎಕ್ಸ್ಪ್ಲಾಯ್ಟೆಡ್, ಅವ್ರನ್ನ ತೆಗೆದುಬಿಟ್ರು ಕಲೆಕ್ಟ್ ಮಾಡೋಕ್ಕೆಲ್ಲ ಎಕ್ಸಸ್ ಲ್ಯಾಂಡ್, ತುಂಬ ಲ್ಯಾಂಡ್ ಟ್ಯಾಕ್ಸ್ ಕಲೆಕ್ಟ್ ಮಾಡೋಕ್ಕೆ ಅವ್ರನ್ನ ಎಕ್ಸ್ಪ್ಲಾಯ್ಟ್ ಮಾಡಿಬಿಟ್ಟು ದೇ ನೆವರ್ ಗೇವ್ ಅಟೆನ್ಷನ್ ಟು ಇಂಪ್ರೂವ್ ದ ಅಗ್ರಿಕಲ್ಚರ್ ಔಟ್ಪುಟ್. ಅವರು ಟ್ಯಾಕ್ಸ್ ಕಟ್ಟಲ್ಲ ಅಂತ ಜಮೀನ್ದಾರು ಫಾರ್ಮರ್ಸ್ನ ಬಿಟ್ಬಿಟ್ಟು ಕಟ್ತಾ ಇರಲಿಲ್ಲ ಟ್ಯಾಕ್ಸು. ಅವ್ರಿಗೆ ಅಟೆನ್ಷನ್ ಕೊಡೋಕ್ಕೂ ಶುರು ಮಾಡಲಿಲ್ಲ, ಅಟೆನ್ಷನ್ ಕೊಡೋಕೆ ಕಮ್ಮಿ ಮಾಡಿಬಿಟ್ರು. ಅವ್ರ ಕಡೆಗೆ ನಿಗಾ ಕೊಡೋದು. ಈ ಟೆನೆಂಟ್ ಫಾರ್ಮರ್ಸ್ ಏನು ಮಾಡಿದ್ರು, ಟೆನೆಂಟ್ ಫಾರ್ಮರ್ಸ್ ಮಾತ್ರ ದೇ ಫೋರ್ಸ್ ಟು ಪೇ ದಟ್ ಟ್ಯಾಕ್ಸಸ್. ಟೆನೆಂಟ್ ಅಂದರೆ ಬಾಡಿಗೆ ಗುತ್ತಿಗೆ ಎಲ್ಲ ಮಾಡ್ತಾರಲ್ಲ, ಅವ್ರು ಮಾತ್ರ ಶೇರ್ ಮಾಡಲೇಬೇಕಾಗಿತ್ತು. ಈವೆನ್ ದೋ ಕ್ರಾಪ್ಸ್ ಆಫ್ ಫೇಲ್ಡ್, ಅವ್ರು ಬೆಳೆ ಬೆಳೀದೇ ಇದ್ರು ಆ ವರ್ಷಕ್ಕೆ ಇಷ್ಟು ಕಟ್ಟಬೇಕು ಅನ್ನೋದು ಕಟ್ಟಬೇಕಾಗಿತ್ತು. ಇದರಿಂದ ಏನಾಯಿತು, ಅಗ್ರಿಕಲ್ಚರ್ ಔಟ್ಪುಟ್ ಕೊಲ್ಯಾಪ್ಸ್ಡ್. ಅಗ್ರಿಕಲ್ಚರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಅಪಾರ್ಟ್ ಫ್ರಮ್ ದಿಸ್ ದ ಕಂಪನಿ ಮೇಡ್ ಫಾರ್ಮರ್ಸ್ ಅಂದರೆ ಕಂಪನಿ ಫಾರ್ಮರ್ಸ್ ಅಂದರೆ ಸ್ವಲ್ಪ ಜನರನ್ನ ಮಾಡಿದ್ರಲ್ಲ, ಅವರು ಫರ್ದರ್ ಪುವರ್ ಬೈ ಫೋರ್ಸಿಂಗ್, ಅವ್ರು ಇನ್ನೂ ಪುವರ್ ಆಗಿಬಿಟ್ರು. ಯಾಕೆ, ಬೈ ಫೋರ್ಸಿಂಗ್ ದೆಮ್ ಟು ಗ್ರೋ ಕಮರ್ಷಿಯಲ್ ಕ್ರಾಪ್ಸ್ ದಟ್ ವರ್ ನೀಡೆಡ್ ಫಾರ್ ದ ಫ್ಯಾಕ್ಟ್ರೀಸ್. ನೋಡಿ, ತಮ್ಮ ಫ್ಯಾಕ್ಟ್ರೀಸ್ಗೆ ನೀವು ಕಮರ್ಷಿಯಲ್ ಕ್ರಾಪ್ಸೇ ಬೆಳಿಬೇಕು ಅಂತ ಅವ್ರಿಗೆ ಫೋರ್ಸ್ ಮಾಡೋಕ್ಕೆ ಶುರು ಮಾಡಿದ್ರು. ಕಬ್ಬು, ಕತ್ತಿ ಅಂಥವೆಲ್ಲ ದುಡ್ಡು ಬರೋ ಕ್ರಾಪ್ಸ್, ವಾಣಿಜ್ಯ ಬೆಳೆಗಳು. ಇದು ಯಾಕೆ ಮಾಡಿಬಿಟ್ರು, ಬಟ್ ಅವ್ರಿಗೇನು ಕೊಡ್ತಿರ್ಲಿಲ್ಲ. ದುಡ್ಡು ತೊಗೊಂಡು ಬೀಜ ತೊಗೊಂಡು ಅವ್ರು ಹೆಂಗೆ ಬೆಳೀತಿದ್ರು, ಅದು ಪಾಪ ತುಂಬ ಫೋರ್ಸ್ ಮಾಡೋಕ್ಕೆ ಶುರು ಮಾಡಿದ್ರು. ಆಲ್ ದಿಸ್ ರಿಸಲ್ಟೆಡ್ ಇನ್ ಗ್ರೋತ್ ಬಾಂಡೆಡ್ ಲೇಬರ್. ಇದರಿಂದ ಏನಾಗೋಯಿತು, ಬಾಂಡೆಡ್ ಲೇಬರಲ್ಲಿ ಶುರುವಾಯಿತು. ಕಟ್ಟುನಿಟ್ಟಾಗಿ ಕೆಲಸಕ್ಕೆ ಇಟ್ಕೊಳ್ಳೋದು, ಕೆಲಸ ಮಾಡಿಸ್ಕೊಳ್ಳೋದು, ತುಂಬ ಸ್ಟ್ರಿಕ್ಟಾಗಿ ಮಾಡೋದು, ದುಡ್ಡು ಕೊಡೋದು, ಜಾಸ್ತಿ ಕೆಲಸ ಮಾಡೋದು, ಕಮ್ಮಿ, ಈ ಥರದ್ದು ಶುರುವಾಗೋಯಿತು. ನೆಕ್ಸ್ಟ್ ರಾಯ್ತುವಾರಿ ಸಿಸ್ಟಮ್. ಎರಡನೇದು ರಾಯ್ತುವಾರಿ ಸಿಸ್ಟಮ್. ಈ ರಾಯ್ತುವಾರಿ ಸಿಸ್ಟಮ್ 1820 ಜಾರಿಸಿ ಇಲ್ಲಿ ಬಂತು. ದ ಸಿಸ್ಟಮ್ ಇಲ್ಲೇನು ಅಂದರೆ, ವೇರ್ ದ ಫಾರ್ಮರ್ಸ್ ಕುಡ್ ಡೈರೆಕ್ಟ್ಲಿ ರೆಮಿಟ್ ದ ಲಿಮಿಟ್ ಟ್ರೆಜರಿಗೆ ಡೈರೆಕ್ಟಾಗೂ ಕಟ್ಬಿಡ್ಬೇಕು ಅವರು, ಇಲ್ಲಿ ಫಾರ್ಮರ್ಸ್ ಬೆಳೆದಿದ್ದ ಟ್ಯಾಕ್ಸ್ನ, ವಿತೌಟ್ ಎನಿ ಇಂಟರ್ಮೀಡಿಯೇಟ್ಸ್. ಲೈಕ್ ರೈತವಾರಿ ಸಿಸ್ಟಮ್ ಅಂದರೆ ಸಿಸ್ಟಮ್ ಇದು ಏನು ಇಂಟರ್ಮೀಡಿಯೇಟ್ಸ್ ಇಲ್ಲ. ಇದೇನಂತ ರೈತವಾರಿ ಸಿಸ್ಟಮ್. ರೈತರು ಬೆಳೆದಿದ್ದ ತಕ್ಷಣ ಎಷ್ಟು ಕಟ್ಟಬೇಕು ಅಷ್ಟನ್ನು ಹೋಗಿ ಟ್ರೆಜರಿಗೆ ಹೋಗಿ ಕಟ್ಬಿಟ್ಟು ಬಂದುಬಿಡ್ಬೇಕಾಗಿತ್ತು. ದ ಡೈರೆಕ್ಟ್ ರಿಲೇಷನ್ಶಿಪ್ ಬಿಟ್ವೀನ್ ದ ಗೌರ್ಮೆಂಟ್ ಆ್ಯಂಡ್ ದ ಫಾರ್ಮರ್ ಈಸ್ ಇಂಪಾರ್ಟೆಂಟ್. ಇಲ್ಲಿ ಗೌರ್ಮೆಂಟು ಫಾರ್ಮರ್ ಅವರಿಬ್ಬರೇ ಅವ್ರ ಮಧ್ಯೆ ಯಾರೂ ಇಲ್ಲ. ಅದು ಇಂಪಾರ್ಟೆಂಟ್ ಫೀಚರ್. ಇದು ಮುಖ್ಯವಾದ ಒಂದು ಗುಣ ಆಗಿತ್ತು ಈ ರೈತವಾರಿ ಸಿಸ್ಟಮ್ದು, ಲಕ್ಷಣ ಆ ಸಿಸ್ಟಮ್ದು. ದಿಸ್ ಸಿಸ್ಟಮ್ ವಾಸ್ ಬ್ರಾಟ್ ಇನ್ ಟು ಎಫೆಕ್ಟ್. ಅದು ಸೌತ್ ಮತ್ತು ವೆಸ್ಟ್ ಇಂಡಿಯಾನಲ್ಲಿ, ದಕ್ಷಿಣ ಮತ್ತು ಪಶ್ಚಿಮದ ಭಾರತದಲ್ಲಿ ಬಂತು. ಇನ್ ಇಟ್ಸ್ ಇಂಪ್ಯಾಕ್ಟ್ ಇಟ್ ವಾಸ್ ನಾಟ್ ಮಚ್ ಡಿಫ್ರೆಂಟ್ ಫ್ರಮ್ ದ ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್. ಇದೇನು ತುಂಬ ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್ಗಿಂತ ತುಂಬ ಏನು ಭಿನ್ನಾಭಿಪ್ರಾಯ ಏನಿರಲಿಲ್ಲ. ಅದೇ ಥರ, ಆದರೆ ಫಾರ್ಮರ್ಸೇ ಹೋಗಿ ಬರೋರು. ಅಂಡರ್ ದಿಸ್ ಮೆಥಡ್, ಈ ಮೆಥಡಲ್ಲಿ ದ ಮೆಜರ್ಮೆಂಟ್, fertility and irrigation facility of the land was taken into consideration and the land tax was fixed. ಇಲ್ಲೂ ಅದೇ ಥರ, ಎಷ್ಟು ಅವನಿಗೆ ಬೆಳಿತಾನೆ, ಆ ಫರ್ಟಿಲಿಟಿ, ವ್ಯವಸಾಯ ಭೂಮಿ ಎಷ್ಟು ಫರ್ಟೈಲ್ ಆಗಿದೆ, ಅದನ್ನೆಲ್ಲ ಗಣನೆಗೆ ತೊಗೊಂಡು ಅದಕ್ಕೆ ಸರಿಯಾಗಿ ಅವನು ಪೇ ಮಾಡಬೇಕಾಗಿತ್ತು. ಅದು ತೊಗೊಂಡೋಗಿ ಅವನೇ ಹೋಗಿ ಫಾರ್ಮರೇ ಹೋಗಿ ಕಟ್ಬಿಟ್ಟು ಬರಬೇಕಾಗಿತ್ತು. ಆಫ್ ಆಫ್ ದ ಔಟ್ಪುಟ್ ವಾಸ್ ಫಿಕ್ಸ್ಡ್ ಅಸ್ ದ ಲ್ಯಾಂಡ್. ನೋಡಿ, ಅರ್ಧ ಭಾಗನ ಅವ್ನು ಬೆಳೆದಿದ್ದ ಅರ್ಧ ಭಾಗನ ಟ್ಯಾಕ್ಸ್ ಅಂತ ಮಾಡಿಬಿಟ್ಟಿದ್ರಂತೆ. ಅರ್ಧ ಭಾಗನ ಟ್ಯಾಕ್ಸ್ ರೂಪದ ಕಟ್ಬಿಡ್ಬೇಕಾಗಿತ್ತು. ದ ವಾಲ್ಯೂಮ್ ಆಫ್ ಟ್ಯಾಕ್ಸ್ ವಾಸ್ ಫಿಕ್ಸ್ಡ್ ಪೀರಿಯಾಡಿಕಲಿ. ಆವಾಗವಾಗ ಚೇಂಜ್ ಮಾಡ್ತಾ ಇತ್ತು ವಾಲ್ಯೂಮ್ ಆಫ್ ಟ್ಯಾಕ್ಸ್ ಅಲ್ವಾ. ಜಾಸ್ತಿ ಬೆಳೆದಾಗ ಜಾಸ್ತಿ ಬರೋದು, ಕಮ್ಮಿ ಬೆಳೆದಾಗ ಕಮ್ಮಿ ಬರೋದು. ಈವನ್ ದೋ ದ ಫಾರ್ಮರ್ ಲಾಸ್ಟ್ ಈಸ್ ಕ್ರಾಪ್. ನೋಡಿ, ಏನಾದರೂ ಡ್ಯೂ ಟು ಫ್ಲಡ್ಸ್, ಏನಾದರೂ ಮಳೆ ಜಾಸ್ತಿ ಬಂದು, ಏನಾದರೂ ಪ್ರವಾಹ ಬಂದು ಇನ್ನೇನು ಬೆಳೆಯೋಕ್ಕಾಗದೇ ಇರೋದು, ಇಲ್ಲ ಬರಗಾಲ ಬಂದು ಬೆಳೆಯೋಕ್ಕಾಗದೇ ಇದ್ರೂ ಆ ಟ್ಯಾಕ್ಸ್ ಪೇಮೆಂಟ್ ಮಾತ್ರ ಮಾಡಲೇಬೇಕಿತ್ತು ಅವನು. ದಿಸ್ ಸಿಸ್ಟಮ್ ವಾಸ್ ಬ್ರಾಟ್ ಇನ್ ಟು ಎಫೆಕ್ಟ್ ಬೈ ಸರ್ ಇದನ್ನು ಯಾರು ತಂದವರು ಜಾರಿಗೆ ಅಂದರೆ ಸರ್ ಥಾಮಸ್ ಮೌಂಟ್ರೇ, ಮೆಡ್ರಾಸ್ ರೀಜಿಯನಲ್ಲಿ ಅವರು ತಂದರು 1820 CEನಲ್ಲಿ. ನೆಕ್ಸ್ಟು ಮೂರನೇದು ಮೊಹಲ್ವಾರಿ ಸಿಸ್ಟಮ್ 1833 CE. ಮಹಲ್ ಮೀನ್ಸ್ ವಿಲೇಜ್. ಮಹಲ್ ಅಂದರೆ ವಿಲೇಜ್ ಅಥವಾ ಎಸ್ಟೇಟ್. ಇಲ್ಲಿ ಲ್ಯಾಂಡ್ ಟ್ಯಾಕ್ಸ್ ವಾಸ್ ಫಿಕ್ಸ್ಡ್ ಫಾರ್ ಎಂಟೈರ್ ಮಹಲ್. ಪ್ರತಿ ಮಹಲ್ಗೆ ಇಲ್ಲ ಪ್ರತಿ ವಿಲೇಜ್ಗೆ ಒಂದು ಫಿಕ್ಸ್ ಮಾಡಿಬಿಡ್ತಿದ್ರು. ಅಲ್ಲಿ ಲೋಕಲ್ ಜಮೀನ್ದಾರಿ ಅವ್ನು ರೆಸ್ಪಾನ್ಸಿಬಲ್ ಟ್ಯಾಕ್ಸ್ ಕಲೆಕ್ಷನ್ ಮಾಡಬೇಕು ಫ್ರಮ್ ಆಲ್ ಫಾರ್ಮರ್ಸಿಂದ. ಆ ಮಹಲಲ್ಲಿ ಇರ್ತಕ್ಕಂಥ ಫಾರ್ಮರ್ಸಿಂದ ಅವ್ನಿಗೆ ರೆಸ್ಪಾನ್ಸಿಬಲ್ ಕಲೆಕ್ಟ್ ಮಾಡಬೇಕು ಅಂತ. ದಿಸ್ ಸಿಸ್ಟಮ್ ವಾಸ್ ಇಂಪ್ಲಿಮೆಂಟೆಡ್. ಇದು ಎಲ್ಲಿ ಇಂಪ್ಲಿಮೆಂಟ್ ಆಯಿತು? ಉತ್ತರ ಪ್ರದೇಶ್ ಆ್ಯಂಡ್ ಮಧ್ಯಪ್ರದೇಶ್ ಭಾಗಗಳಲ್ಲಿ ಮತ್ತು ಪಂಜಾಬಲ್ಲಿ 1833 CEಲಿ ಇದು ಜಾರಿಗೆ ಬಂತು.
ಟೋಟಲ್ ಇಂಪ್ಯಾಕ್ಟ್ ಆಫ್ ದ ಲ್ಯಾಂಡ್ ರೆವಿನ್ಯೂ ಸಿಸ್ಟಮ್. ಟೋಟಲ್ ಇಂಪ್ಯಾಕ್ಟ್ ಏನಾಯ್ತಿದ್ದು, ಬ್ರಿಟಿಷ್ ಕನ್ವರ್ಟೆಡ್ ಲ್ಯಾಂಡ್ ಇಂಡಿಯಾ ಮಾರ್ಕೆಟಬಲ್ ಕಮಿಟಿ. ಈ ಲ್ಯಾಂಡನ್ನೇ ಒಂದು ಮಾರ್ಕೆಟಬಲ್ ಕಮಿಡಿಟಿ ಥರ ಮಾಡ್ಕೊಂಡ್ಬಿಟ್ರು. ಬೆಳೆ ರೀಜನ್. ಇನ್ಸ್ಟೆನ್ಸ್ ಆಫ್ ಲ್ಯಾಂಡ್ ಆಕ್ಷನ್, ಒನ್ ಸೇಲ್ಸ್ ಸೇಲ್ಗಳು, ಹರಾಜು ಹಾಕೋದು, ಲ್ಯಾಂಡ್ ಹರಾಜು ಇದನ್ನೆಲ್ಲ ಸ್ಟಾರ್ಟ್ ಆಯಿತು. ಆ್ಯಸ್ ಲ್ಯಾಂಡ್ ಟ್ಯಾಕ್ಸ್ ಹ್ಯಾಡ್ ಟು ಬಿ ಪೇಯ್ಡ್ ಇನ್ ಕ್ಯಾಶ್ ಫಾರಮ್. ಲ್ಯಾಂಡ್ ಟ್ಯಾಕ್ಸ್ನ ಕ್ಯಾಶ್ ರೂಪದಲ್ಲಿ ಕಟ್ಟಬೇಕಿತ್ತು. ದ ಮನಿ ಗೇನ್ ಫ್ರಾಮ್, ಅಲ್ಲಿ ಬೆಲೆ ಬಂತು, ದುಡ್ಡಿಗೆ ತುಂಬ ಬೆಲೆ ಬಂತು. ಟು ಇನ್ಕ್ರೀಸ್ ದ ಇನ್ಕಮ್, ಅವರ ಇನ್ಕಮ್ ತಿಂಗಳು ಬರ್ತಾ ದುಡ್ಡು ಜಾಸ್ತಿ ಬರೋದಕ್ಕೋಸ್ಕರ ಏನು ಮಾಡಿದ್ರು, ಜಮೀನ್ದಾರು ಇನ್ಸಿಸ್ಟ್ ಮಾಡೋಕ್ಕೆ ಶುರು ಮಾಡಿದ್ರು ಎಲ್ಲ ಫಾರ್ಮರ್ಸ್ಗೆ. ಈ ಥರ ಕ್ರಾಪ್ ಅದು ಕಮರ್ಷಿಯಲ್ ಕ್ರಾಪ್ಸು ಬೆಳಿಬೇಕು ಅಂತ ಹೇಳಿದ್ರಲ್ಲ, ಈ ಕಾಟನ್ನು, ಜೂಟು, ಪೀನಟ್, ಟೊಬ್ಯಾಕೋ, ಶುಗರ್ ಕೇನ್ ಎಲ್ಲ ಕಮರ್ಷಿಯಲ್ ಕ್ರಾಪ್ನ ಇನ್ಸ್ಟೆಡ್ ಆಫ್ ಫುಡ್ ಕ್ರಾಪ್ಸ್. ನೋಡು, ನಾವು ಊಟಕ್ಕೆ ಬೇಕಾಗಿರೋ ಕ್ರಾಪ್ಸ್ ಬೆಳೆಯೋಕ್ಕಿಂತ ಈ ಕ್ರಾಪ್ಸ್ ಬೆಳೀರಿ ಅಂತ ಹೇಳೋಕ್ಕೆ ಶುರು ಮಾಡಿದ್ರು. ಯಾಕಂದರೆ ಜಾಸ್ತಿ ದುಡ್ಡು ಬರುತ್ತೆ, ಇಲ್ಲಿಗೆ ಬರುತ್ತಲ್ವಾ, ಆಗ ಜಾಸ್ತಿ ಟ್ಯಾಕ್ಸ್ ಕಟ್ಟರೆ ಬ್ರಿಟಿಷ್ ಜಮೀನ್ದಾರ್ಸ್ಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ರೆ ಅವ್ರಿಗೆ ಒಳ್ಳೆ ಸ್ಯಾಲ್ರಿ, ಈ ಥರ ಇನ್ಸಿಸ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಇಟ್ ವಾಸ್ ಪ್ರಾಫಿಟಬಲ್. ಬ್ರಿಟಿಷಿಗೆ ಮಾತ್ರ ಪ್ರಾಫಿಟ್ ಆಯಿತು ಕಮರ್ಷಿಯಲ್ ಕ್ರಾಪ್ಸ್ ಎಲ್ಲ ಬರ್ತಾ, ಯಾಕಂದರೆ ಅದು ಆಮೇಲೆ ಜಾಸ್ತಿ ಬೆಳೆದಿದ್ದನ್ನು ಎಕ್ಸ್ಪೋರ್ಟ್ ಮಾಡೋಕ್ಕೂ ಶುರು ಮಾಡಿದ್ರು ಬೇರೆ ಕಂಟ್ರೀಸ್ಗೆ. ಅದರಿಂದ ಎಕ್ಸ್ಪೋರ್ಟಲ್ಲಿ ಒಳ್ಳೆ ದುಡ್ಡು ಬಂತು. ಬಟ್ ಇದರಿಂದ ಏನಾಯಿತು, ಫುಡ್ ಶಾರ್ಟೇಜ್ ಮಾತ್ರ ಜಾಸ್ತಿ. ಊಟಕ್ಕೆ ಬೇಕಾಗಿರೋ ಫುಡ್ ಬೆಳೆ ಮಾತ್ರ ಕಡಿಮೆ ಆಗೋಯಿತು. ಅದು ಕಷ್ಟ ಆಗೋಯಿತು. ವಿತಿನ್ ದ ಜಮೀನ್ದಾರಿ ಸಿಸ್ಟಮ್, ಇದರಿಂದ ಬೇರೆ ಬೇರೆ ಹೊಸ ಕ್ಲಾಸಸ್ ಆಫ್ ಫಾರ್ಮರ್ಸ್, ಬೇರೆ ಬೇರೆ ಗುಂಪುಗಳು ಹುಟ್ಕೊಂಡ್ರು ಜಮೀನ್ದಾರಿ ಸಿಸ್ಟಮಿಂದ. ಈಗ ಇಂಗ್ಲೀಷ್ ಎಜುಕೇಷನ್, ಆ ಟೈಮಲ್ಲಿ ಎಜುಕೇಷನ್ ಹೆಂಗಿತ್ತು, ಎಜುಕೇಷನ್ ಈಸ್ ಇನ್ಸ್ಟ್ರಮೆಂಟ್ ದಟ್ ಎನ್ಶ್ಯೂರ್ಸ್ ಇಂಡಿವಿಜುವಲ್ ಫ್ರೀಡಮ್, ನಾಲೆಡ್ಜ್ ದಟ್ ಈಸ್ ಗೈನ್ ಥ್ರೂ ಎಜುಕೇಷನ್ ವುಡ್ ಲೀಡ್ ಟು ಬೆಟರ್ ಲೈಫ್. ಎಜುಕೇಷನ್ ಒಂದು ಇನ್ಸ್ಟ್ರಮೆಂಟ್ ಇದ್ದಂಗೆ, ಮನುಷ್ಯ ಏನು ನಾಲೆಡ್ಜ್ ಪಡ್ಕೊಂಡಿರ್ತಾನೆ ಅದು ಮುಂದೆ ಅವನ ಜೀವನಕ್ಕೆ ಉಪಯೋಗವಾಗಬೇಕಾಗಿರೋದು ಅಲ್ವಾ. ಸೊ ದಿ ಯೂನಿವರ್ಸೈಸೇಷನ್ ಆಫ್ ಇಂಗ್ಲೀಷ್ ಎಜುಕೇಷನ್ ಪ್ರಾಫಿಟೆಡ್. ಇದರಿಂದ ಸುಮಾರು ಇಂಡಿಯನ್ಸ್ಗೆ ಪ್ರಾಫಿಟ್ ಸಿಕ್ತು. ಆಲ್ ಕ್ಲಾಸಸ್ ಆಫ್ ದ ಸೊಸೈಟಿ ಕುಡ್ ಹ್ಯಾವ್ ಎಸೆಸ್ ಟು ಎಲ್ಲ ಥರದ ಜನರು ಎಜುಕೇಷನ್ ಮಾಡ್ಬೋದಾಗಿತ್ತು ಇಲ್ಲಿ ಇವರು. ಆದರೆ ಮುಂದಕ್ಕೆ ನೋಡಿ, ಅಂಡರ್ ದ ಕ್ಯಾರೆಕ್ಟರ್ ಆ್ಯಕ್ಟ್ ಆಫ್ 1813 1,00,000 ರೂಪೀಸ್ ಕೆಪ್ಟ್ ಅಸೈಡ್, 1,00,000 ರೂಪಾಯಿನೂ ಒಂದು ಕಡೆ ಇಟ್ಬಿಟ್ಟಿದ್ರು ಇಂಡಿಯನ್ಸ್ಗೆ ಎಜುಕೇಷನ್ ಕೊಡೋಕ್ಕೆ ಅಂತ, ಭಾರತರಿಗೆ. ಆದರೆ ಗೌರ್ಮೆಂಟ್ ಏನು ಮಾಡಿದ್ರು, ನಾಟ್ ಸ್ಪೆಂಡ್ ಎನಿಥಿಂಗ್ ಫ್ರಮ್ ಇಟ್ ಟಿಲ್ 1823 ತನಕ ಏನೂ ಅದನ್ನು ಸ್ಪೆಂಡ್ ಮಾಡಲೇ ಇಲ್ಲ. ಅದನ್ನ ಹಂಗೆ ಇತ್ತು ಆ ದುಡ್ಡು ಮಾತ್ರ. ಇಂಡಿಯನ್ ಥಿಂಕರ್ಸ್, ಇಂಡಿಯನ್ನು ಕ್ರಿಶ್ಚಿಯನ್ಸ್ ಅವರೆಲ್ಲ ಮಿಷನರೀಸ್ ಏನು ತಿಳ್ಕೊಂಡ್ರು, ವರ್ಕ್ ಇನ್ ಫೇವರ್ ಆಫ್ ಮಾಡರ್ನ್ ಎಜುಕೇಷನ್ ಟು ಇಂಡಿಯನ್ಸ್. ಬರೀ ಅಲ್ಲಿರ್ತಕ್ಕಂಥ ಒಳ್ಳೊಳ್ಳೆ ದೊಡ್ಡ ಜ್ಞಾನಿಗಳು ಕ್ರಿಶ್ಚಿಯನ್ ಮಿಷನರೀಸ್ ಅವ್ರು ಮಾಡಿದ್ರು. ಅವರು ವಾಲಂಟ್ರಿಯಾಗಿ ಅವರು ದುಡ್ಡಿಲ್ದೇ ಅವರೇ ಮಾಡರ್ನ್ ಎಜುಕೇಷನ್ ಇಂಡಿಯನ್ಸ್ ಕೊಡೋಕ್ಕೆ ಶುರು ಮಾಡಿದ್ರು. ನೋಡಿ, ದುಡ್ಡಿಲ್ದೇ ಎಜುಕೇಷನ್ ಕೊಡಿಸಿದ್ರು. ಇವರು ಸುಮ್ಮನೆ ಒಂದು ವರ್ಕ್ ಅಂತ, ಸೋಷಿಯಲ್ ವರ್ಕ್ ಥರ ಎಷ್ಟೋ ಜನ ಬಂದು ಎಜುಕೇಷನ್ ಕೊಟ್ಟರು ಆ ಥರ ಕೊಡಿಸ್ಬಿಟ್ರು ಬ್ರಿಟಿಷರ್ಸ್. ದುಡ್ಡು ಖರ್ಚೇ ಮಾಡಲಿಲ್ಲ. ಅಟ್ ದ ಸೇಮ್ ಟೈಮ್ ದ ಕಂಪನಿ ಆಲ್ಸೋ ಹ್ಯಾಡ್ ಎ ಡಿಫ್ರೆಂಟ್ ಐಡಿಯಾ. ಕಂಪನಿಗೆ ಇನ್ನೂ ಒಂದು ಐಡಿಯಾ ಬಂತು. ಇಟ್ ನೀಡೆಡ್ ಇಂಗ್ಲೀಷ್ ಎಜುಕೇಟೆಡ್ ಇಂಡಿಯನ್ಸ್. ಅವ್ರಿಗೆ ಇಂಗ್ಲೀಷ್ ಎಜುಕೇಟೆಡ್ ಆಗಿರೋ ಇಂಡಿಯನ್ಸ್ ಬೇಕಾಗಿತ್ತು. ಎಲ್ಲಿ, ಟು ವರ್ಕ್ ಅಟ್ ದ ಲೋವರ್ ಕ್ಯಾಡರೇಟ್ಸ್ ಆಫೀಸಸ್ ಆಫ್ ಲೆಸ್. ನೋಡಿ, ಇಂಡಿಯನ್ಸ್ಗೆ ಒಳ್ಳೆ ಇಂಗ್ಲೀಷ್ ಎಜುಕೇಷನ್ ತೊಗೊಂಡಿರ್ತಕ್ಕಂಥ ಇಂಡಿಯನ್ಸ್ ಅವ್ರಿಗೆ ಬೇಕಿತ್ತು. ಯಾಕಂದರೆ ಅವರು ಕಮ್ಮಿ ಸಂಬಳಕ್ಕೆ ಒಳ್ಳೆ ಕೆಲಸ ಮಾಡಿಬಿಡ್ತಾರೆ, ದುಡ್ಡು ಅಲ್ಲೂ ಮಿಕ್ತು. ಅದನ್ನು ಅವರು ಐಡಿಯಾ ಮಾಡಿದ್ರು. ಸೊ ಇಟ್ ಏಮ್ಡ್ ಅಟ್ ಕ್ರಿಯೇಟಿಂಗ್ ಎಜುಕೇಷನ್ ಕ್ಲಾಸ್ ದಟ್ ವಾಸ್ ಡೆಡಿಕೇಟೆಡ್. ಅದಕ್ಕೆ ಏನು ಮಾಡಿದ್ರು, ಇಂಡಿಯನ್ಸ್ಗೆ ಎಜುಕೇಷನ್ ಕೊಡೋಕೆ ಅದಕ್ಕೋಸ್ಕರ ಶುರು ಮಾಡಿದ್ರು, ಅಷ್ಟು ಇನ್ಯಾವುದಕ್ಕೂ ಅಲ್ಲ. ನೆಕ್ಸ್ಟ್, ಲಾರ್ಡ್ ಮ್ಯಾಕ್ಲಿ ಆ್ಯಂಡ್ ಚಾರ್ಲ್ಸ್ ವುಡ್ ಅವರಿಬ್ಬರು ಏನು ಮಾಡಿದ್ರು, ನ್ಯೂ ಎಜುಕೇಷನ್ ಸಿಸ್ಟಮ್ನ ಈ ಒಂದು ಗುರಿಯಿಂದ ಜಾರಿಗೆ ತಂದರು. ಆಗ ಸರಿ, ನೆಕ್ಸ್ಟ್ ಇದಂತಂದ್ರೆ ಈಗೇನು ಓದೋಣ, ಡಿಸ್ಪ್ಯೂಟ್ ಓವರ್ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್. ಈಗ ಯಾವ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್, ಯಾವ ಮೀಡಿಯಮಲ್ಲಿ ಹೇಳಬೇಕು ಅನ್ನೋದು ಒಂದು ಡಿಸ್ಪ್ಯೂಟ್ ಅರೈಸ್ ಆಯಿತು ಅಲ್ಲಿ ಮಧ್ಯ. ಏನು, ಮೆನಿ ಆಫ್ ದ ಇಂಗ್ಲೀಷ್ ಅಕಾಡೆಮೀಸ್ ಆರ್ಗ್ಯೂಡ್ ದಟ್ ದ ಇಂಡಿಯನ್ಸ್ ಶುಡ್ ಬಿ ಎಜುಕೇಟೆಡ್ ಇನ್ ದೇರ್ ಮದರ್ ಟಂಗ್. ತುಂಬ ದೊಡ್ಡ ಇಂಗ್ಲೀಷ್ ಅಕಾಡೆಮೀಸ್ ಅವರೆಲ್ಲ ಏನು ಹೇಳಿದ್ರು, ಇಂಡಿಯನ್ಸ್ಗೆ ಅವ್ರ ಮದರ್ ಟಂಗಲ್ಲಿ, ಅವ್ರ ಮಾತೃಭಾಷೆಯಲ್ಲೇ ಅವ್ರು ಕೊಡಬೇಕು ಎಜುಕೇಷನ್ ಅಂತ ಹೇಳಿದ್ರು. ಬಟ್ ಸಮ್ ಅದರ್ಸ್, ಕೆಲವರು ಏನು ಮಾಡಿದ್ರು, ಆರ್ಗ್ಯೂಡ್ ದಟ್ ಎಜುಕೇಷನ್ ಇನ್ ಮಾಡರ್ನ್ ಸೈನ್ಸ್ ಆ್ಯಂಡ್ ಲಿಟ್ರೇಚರ್ ಶುಡ್ ಬಿ ಗಿವನ್ ಇನ್ ಇಂಗ್ಲೀಷ್ ಮೀಡಿಯಮ್. ಮಾಡರ್ನ್ ಸೈನ್ಸಲ್ಲಿ, ಆಮೇಲೆ ಸಾಹಿತ್ಯದಲ್ಲಿ, ಸೈನ್ಸಲ್ಲಿ ಎರಡರಲ್ಲೂ ಇವ್ರಿಗೆ ಇಂಗ್ಲೀಷ್ ಮೀಡಿಯಮಲ್ಲೇ ಕೊಡಬೇಕು ಅಂತ ಕೆಲವರು ಹೇಳಿದ್ರು. ಇನ್ 1853 ದ ಗವರ್ನರ್ ಜನರಲ್ ವಿಲಿಯಮ್ ಬೆಂಟಿಕನ್ ಅವರು ಫೈನಲಿ ಏನು ಅನೌನ್ಸ್ ಮಾಡಿದ್ರು ಅಂದರೆ, ಎಜುಕೇಷನ್ ಪಾಲಿಸಿನ ವಿತ್ ಅಡಾಪ್ಟೆಡ್ ಫಾರ್ ಇನ್ಸ್ಟ್ರಕ್ಷನ್ ಆಫ್ ವೆಸ್ಟರ್ನ್ ಸೈನ್ಸ್ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಆಫ್ ವೆಸ್ಟರ್ನ್ ಸೈನ್ಸ್ ಕೊಡಬೇಕು, ಆದರೆ ಅದನ್ನು ಇಂಗ್ಲೀಷ್ ಮೀಡಿಯಮಲ್ಲೇ ಇನ್ಸ್ಟ್ರಕ್ಷನ್ ಕೊಡಬೇಕು ಅಂತ ಒಂದು ಕೊನೆಗೆ ಅದು ಇದಾಯಿತು, ತೀರ್ಮಾನ
ಆಯಿತು. ತೀರ್ಮಾನ ಆದಮೇಲೆ ಬ್ರಿಟಿಷ್ ಏನು ಮಾಡಿದ್ರು, ನ್ಯೂ ಎಜುಕೇಷನ್ ಸಿಸ್ಟಮ್ನ 1854 ಫಾರ್ಮುಲೇಟ್ ತಂದರು. ದಿಸ್ ವಾಸ್ ಬೇಸ್ಡ್ ಆನ್ ದ ರಿಪೋರ್ಟ್ ಬೈ ಚಾರ್ಲ್ಸ್ ವುಡ್ ಅವರ ರಿಪೋರ್ಟ್ ಮೇಲೆ ಇದು ಇಂತು ಅದ್ರ ಪ್ರಕಾರ ಮಾಡಿದ್ರು. ಇನ್ ಎ ವೆರಿ ಶಾರ್ಟ್ ಟೈಮ್ ಪೀರಿಯಡ್, ಸ್ವಲ್ಪ ಹೊತ್ತಲ್ಲಿ ಯೂನಿವರ್ಸಿಟೀಸ್ ಎಲ್ಲ ಎತ್ಕೊಳ್ತು, ಎಲ್ಲ ಶುರು ಮಾಡಿದ್ರು, ಕಟ್ಟಿದ್ರು. ಬಾಂಬೆ, ಕಲ್ಕಟ್ಟ, ಮೆಡ್ರಾಸಲ್ಲೆಲ್ಲ 1857. ಆಮೇಲೆ ಏನು ಮಾಡಿದ್ರು, ಪ್ರೈಮರಿ ಸ್ಕೂಲ್ಸು, ಹೈಸ್ಕೂಲ್ಸು, ಕಾಲೇಜಸ್ಸು ಎಲ್ಲ ಒಂದೊಂದೊಂದು ಸ್ಟೇಜ್ ಬೈ ಸ್ಟೇಜ್ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ರು. ಎಜುಕೇಷನ್ ಡಿಪಾರ್ಟ್ಮೆಂಟ್ಸ್ ಎಲ್ಲ ಫಾರ್ಮ್ ಆಯಿತು ಇನ್ ರೀಜನ್ಸ್ ಡಿಪಾರ್ಟ್ಮೆಂಟ್ಸ್ನ ಕಟ್ಟಿದ್ರು. ಆಮೇಲೆ ಸೂಪರ್ವೈಸ್ ಮಾಡೋಕ್ಕೆ, ಎಜುಕೇಷನ್ ಸೂಪರ್ವೈಸರ್ಸ್ ಎಲ್ಲರೂ ಒಬ್ಬೊಬ್ಬರಾಗಿ ಶುರು ಆದರು. ಇಂಗ್ಲೀಷ್ ಏನಾಯಿತು, ಅಫಿಷಿಯಲ್ ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್. ಇಂಗ್ಲೀಷೇ ಒಂದು ರಾಜ್ಯಭಾರ ನಡೆಸುವ ಒಂದು ಲ್ಯಾಂಗ್ವೇಜ್ ಆಯಿತು 1844 ಸಿನಲ್ಲಿ. ಆದಮೇಲೆ ಇಂಪ್ಯಾಕ್ಟ್ ಆಫ್ ವೆಸ್ಟರ್ನ್ ಎಜುಕೇಷನ್ ಮಾಡಿದ್ರು. ಈಗ ಈ ವೆಸ್ಟರ್ನ್ ಎಜುಕೇಷನ್ ನಮ್ಗೆ ಏನೇನು ಮಾಡ್ತು, ಟ್ರೆಡಿಷನಲ್ ಸಿಸ್ಟಮ್ ಸ್ಲೋಲಿ ಡಿಕ್ಲೈನ್. ನಮ್ಮ ಟ್ರೆಡಿಷನ್ ಎಲ್ಲ ಕಡಿಮೆ ಆಗ್ತಾ ಬಂತು. ನ್ಯೂ ಎಜುಕೇಷನ್ ಸಿಸ್ಟಮ್ ಬಂತು. ಇಂಡಿಯನ್ಸು ಅವರು ಹೊಸ ಬೇರೆ ಡಿಫ್ರೆಂಟ್ ಲ್ಯಾಂಗ್ವೇಜಸನ್ನು ಕಲಿಯೋಕ್ಕೆ ಶುರು ಮಾಡೋಕ್ಕಾಯಿತು. ದಿಸ್ ಗೇವ್ ಇದೇನಾಯಿತು, ಗ್ರೋತ್ ಆಫ್ ನ್ಯಾಷನಲ್ ಫೀಲಿಂಗ್ಸು ಬರೋಕ್ಕೆ ಶುರು ಆಯಿತು. ದ ಯುರೋಪಿಯನ್ ಇಂಟೆಲೆಕ್ಚುಯಲ್ ಥಾಟ್ಸ್, ಒಳ್ಳೊಳ್ಳೆ ಯುರೋಪಿಯನ್ಸ್ ಏನು ಶುರು ಮಾಡಿಕೊಂಡ್ರು ಏನು ತಿಳ್ಕೊಂಡ್ರು ಅಂದರೆ, ದಿಸ್ ಅಫೆಕ್ಟೆಡ್ ಇಂಡಿಯನ್ಸ್ ಥಿಂಕಿಂಗ್ ಇನ್ ಎ ಲಾಂಗ್ ಟರ್ಮ್ಸ್ ಆಫ್ ಇದು ಇಂಡಿಯನ್ ಥಿಂಕಿಂಗ್ ಚೇಂಜ್ ಆಯಿತು ಅಂತ ಅವ್ರ ಮನಸ್ಸಲ್ಲಿ ಅಂದ್ಕೊಂಡ್ರು. ಇಂಡಿಯನ್ಸ್ ಬೇರೆ ಥರ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರು. ಇದರಿಂದ ಏನಾಯಿತು, ಇಂಡಿಯನ್ ಲಿಟ್ರೇಚರು ಇನ್ಫ್ಲುಯೆನ್ಸ್ ಆಯಿತು. ಇಂಡಿಯನ್ ಲಿಟ್ರೇಚರ್ನ ಸಾಹಿತ್ಯದ ಮೇಲೆ ಇನ್ಫ್ಲುಯೆನ್ಸ್ ಆಗಿ ಅದು ಬೇರೆ ಲಿಟ್ರರಿ ಮೂಮೆಂಟ್ಸ್ನ ಮಾಡೋಕ್ಕೆ ಶುರುವಾದರು. ಮೆನಿ ಸೆಕ್ಷನ್ಸ್ ಆಫ್ ದ ಸೊಸೈಟಿ ವರ್ ಎಕ್ಸ್ಪೋಸ್ ಟು ಸೋಷಿಯಲ್ ಅವೇಕ್ನಿಂಗ್. ಆಗ ಆ ಸೊಸೈಟಿನಲ್ಲಿ ಬೇರೆ ಸೆಕ್ಷನ್ಸ್ ಎಲ್ಲ ಎಕ್ಸ್ಪೋಸ್ ಆದರು. ಸೋಷಿಯಲ್ ಅವೇಕ್ನಿಂಗ್, ರಾಜಕೀಯದ ಶುರು ಆಯಿತು. ನೆಕ್ಸ್ಟ್ ಎಕನಾಮಿಕ್ ಇಂಪ್ಯಾಕ್ಟ್. ಈಗ ವೆಸ್ಟರ್ನ್ ಎಜುಕೇಷನ್ ಈ ಥರ ಏನಾಯಿತು, ಇದರಿಂದ ಏನೇನೋ ಸೆಕ್ಷನ್ಸ್ ಬರೋಕ್ಕೆ ಶುರು ಆಯಿತು ಸೊಸೈಟಿಲಿ ಅಲ್ವಾ, ವೆಸ್ಟರ್ನ್ ಎಜುಕೇಷನ್. ಈಗ ಎರಡನೇ ಎಕನಾಮಿಕ್ ಇಂಪ್ಯಾಕ್ಟ್, ದುಡ್ಡು ಕಾಸು ವಿಚಾರದಲ್ಲಿ ಏನಾಯಿತು. ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಟುಕ್ ಪ್ಲೇಸ್ ಇನ್ ಯುರೋಪ್. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯಿತು 18th and 19th ಸೆಂಚುರಿನಲ್ಲಿ. ಒಳ್ಳೆ ಟ್ರೇಡ್ ಮೇಲೆ, ಕಾಮರ್ಸ್ ಆಫ್ ಇಂಡಿಯಾ, ವ್ಯಾಪಾರದ ಮೇಲೆ ಒಳ್ಳೆ ಬದಲಾವಣೆ ತಂದು. ಈಸ್ಟ್ ಇಂಡಿಯಾ ಕಂಪನಿ ಟ್ರೇಡ್ ಕಂಪನಿ ಇತ್ತು. 1757 ಒಂದು ಟ್ರೇಡ್ ಕಂಪನಿ ಶುರು ಮಾಡ್ತು. ಅದಾದಮೇಲೆ ಪೊಲಿಟಿಕಲ್ ಪವರ್ನ ಯೂಸ್ ಮಾಡಿ ಅದರಿಂದ ಏನಾಯಿತು, ಇಂಡಿಯನ್ ಪ್ರೊಡಕ್ಷನ್ ಎಲ್ಲ ತೊಗೊಂಡು ಟ್ರೇಡನ್ನು ತುಂಬ ಕಂಪ್ಲೀಟಾಗಿ ಮಾಡ್ಕೊಂಡು ಹೋದರು. ಆ್ಯಸ್ ಎ ರಿಸಲ್ಟ್ ಇದರಿಂದ ಏನಾಯಿತು, ವೀವರ್ಸ್ ಅವ್ರೇನು ಮಾಡಬೇಕಾಗಿತ್ತು, ಪಾಪ ರಾ ಮೆಟೀರಿಯಲ್ಸು, ಬಟ್ಟೆಗೆ ನೇಯ್ಕೆ ದಾರಗಳನ್ನು ತುಂಬ ದೊಡ್ಡ ಕಾಸ್ಟ್ಲಿ ಆಗಿತ್ತು, ಅದನ್ನು ಕೊಂಡ್ಕೋಬೇಕಾಗಿತ್ತು, ರೇಟ್ ಜಾಸ್ತಿ ಇತ್ತು. ಬ್ರಿಟಿಷ್ ಕಾಮರ್ಸ್ ಪಾಲಿಸಿ ಅವ್ರೇನು ಮಾಡಿದ್ರು, ಏಮ್ಡ್ ಅಟ್ ಫೆಸಿಲಿಟೇಟಿಂಗ್ ದ ಗ್ರೋತ್ ಆಫ್ ಇಂಡಸ್ಟ್ರೀಸ್ ಆಫ್ ಇಂಗ್ಲೆಂಡ್ ಓನ್ಲಿ. ಈ ಇಂಡಸ್ಟ್ರೀಸ್ ಮಾತ್ರ ಬೆಳವಣಿಗೆ ಮಾಡೋಕ್ಕೆ ಅವ್ರು ನೋಡಿದ್ರು, ಇಂಗ್ಲೆಂಡಲ್ಲಿರ್ತಕ್ಕಂಥ ಇಂಡಸ್ಟ್ರೀಸ್ನ. ಅದಕ್ಕೆ ಅವ್ರಿಗೇನು ಬೇಕಿತ್ತು, ದೇ ವಾಂಟೆಡ್ ಇಂಡಿಯಾ ಟು ಬಿ ಎ ನೆಟ್ ಇಂಪೋರ್ಟರ್ ಆಫ್ ಫ್ಯಾಕ್ಟ್ರಿ ಮೇಡ್ ಗೂಡ್ಸ್ ಆಫ್ ಇಂಗ್ಲೆಂಡ್ ನೋಡಿ ಇವ್ರಿಗೆ ದಾರಗಳೆಲ್ಲ ಬೇಕಿಲ್ಲ, ಅದನ್ನು ಇಂಗ್ಲೆಂಡಿಂದ ತರಿಸ್ಕೊಳ್ಳೋಕ್ಕೆ ಶುರು ಮಾಡಿದ್ರು. ಅವಾಗ ಇಂಗ್ಲೆಂಡಿಗೆ ದುಡ್ಡು ಬಂತು. ಆ್ಯಂಡ್ ಆಮೇಲೆ ರಾ ತರಿಸ್ಕೊಂಡಾದ್ಮೇಲೆ ಇದನ್ನು ಎಕ್ಸ್ಪೋರ್ಟ್ ಇಂಗ್ಲೆಂಡಿಗೆ ಮಾಡ್ತಿದ್ರು. ನ್ಯೂ ಎಕ್ಸ್ಪೋರ್ಟರ್ ಆಫ್ ರಾ ಮೆಟೀರಿಯಲ್ ಟು ಇಂಗ್ಲೆಂಡ್ ಬೈ ಇಂಟ್ರೊಡ್ಯೂಸಿಂಗ್ ಫ್ರೀ ಟ್ರೇಡ್. ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ಳೋದು, ಎಕ್ಸ್ಪೋರ್ಟ್ ಮಾಡೋಕ್ಕೆ ಕಳಿಸೋದು, ಸುಮ್ಮನೆ ದುಡ್ಡು ಇದು ವಜಾ. ಇದರಿಂದ ನ್ಯೂ ಟ್ರೇಡ್ ಇದೇನಾಯಿತು ಪಾಪ, ಇಂಡಿಯನ್ ಕಾಟೇಜ್ ಇಂಡಸ್ಟ್ರೀಸ್ ಟುವರ್ಡ್ಸ್ ಎಕ್ಸ್ಟಿಂಕ್ಷನ್. ಕಾಟೇಜ್ ಇಂಡಸ್ಟ್ರೀಸು ಎಕ್ಸ್ಟೆಂಡ್ ಆಗಿ ಶುರು ಆಯಿತು. ಆ್ಯಸ್ ದ ವೆಲ್ತ್ ಆಫ್ ಇಂಡಿಯಾ, ನಮ್ಮ ಭಾರತದ ಫುಲ್ ವೆಲ್ತ್ ಸಂಪತ್ತೆಲ್ಲ ಏನಾಯಿತು, ದಾನಕ್ಕೆ ಇಂಗ್ಲೆಂಡ್ ಕಡೆಗೆ ಹೊರಟೋಯ್ತು. ಇಂಡಿಯಾ ಬಿಕೇಮ್ ಪುವರ್ ಕಂಟ್ರಿ, ಬಡ ದೇಶ ಆಗೋಯಿತು. ಅಕಾರ್ಡಿಂಗ್ ಟು ದಾದಾಬಾಯಿ ನ್ಯಾವರಜಿ ಪ್ರಕಾರ, ವೆಲ್ತ್ ಡ್ರೈನ್ ರಿಸಲ್ಟೆಡ್ ಇನ್ ಪಾವರ್ಟಿ. ವೆಲ್ತ್ ಡ್ರೈನ್, ನಮ್ಮ ಇದೆಲ್ಲ ಸಂಪತ್ತೆಲ್ಲ ಹರಿದು ಹೋಗ್ತಾ ಇದೆ, ನಮಗೀಗ ಪಾವರ್ಟಿ ಶುರು ಆಯಿತು. ಬ್ರಿಟಿಷ್ ಸಿಟಿಸನ್ಸ್ ಇನ್ವೆಸ್ಟೆಡ್ ಮಾಡಿ, ಬ್ರಿಟಿಷರು ಏನು ಮಾಡಿದ್ರು, ಆ ಜನಗಳೆಲ್ಲ ದುಡ್ಡನ್ನು ಇಂಡಿಯಾನಲ್ಲಿ ಇನ್ವೆಸ್ಟ್ ಮಾಡೋದು, ಪ್ರಾಫಿಟ್ ಮಾಡ್ಕೊಳ್ಳೋದ್ರಿಂದ ತೊಗೊಂಡು ಹೋಗೋದು, ಹಿಂಗೆ ಮಾಡ್ತಾಯಿದ್ರು. ಇದರಿಂದ ಏನಾಯಿತು, ವೆಲ್ತ್ ಡ್ರೈನ್ ಆದಮೇಲೆ ಸ್ಟೋರೇಜ್ ಆಫ್ ಇನ್ವೆಸ್ಟ್ಮೆಂಟ್ ಇನ್ ಇಂಡಿಯಾ ಸ್ಟೋರೇಜು ಕಮ್ಮಿ ಆಯಿತು. ಇನ್ವೆಸ್ಟ್ಮೆಂಟ್ ಮಾತ್ರ ಮಾಡೋದು, ಇಲ್ಲಿ ಮಾಡ್ಕೊಳ್ಳೋದು, ತೊಗೊಂಡು ಹೋಗ್ಬಿಡೋದು.
ದಿಸ್ ಹ್ಯಾಂಪರ್ಡ್ ದ ಪ್ರೋಗ್ರೆಸ್ ಆಫ್ ಇಂಡಿಯನ್ ಇದರಿಂದ ನಮ್ಮ ಭಾರತದಲ್ಲಿರ್ತಕ್ಕಂಥ ಇಂಡಸ್ಟ್ರೀಸ್ ಎಲ್ಲ ನಾಶ ಆಗ್ತಾ ಹೋಯ್ತು, ಕಡಿಮೆ ಆಗ್ತಾ ಹೋಯಿತು. ಅದಾಮ್ ಸ್ಮಿತ್ ಅನ್ನೋರು ದ ಫಾದರ್ ಆಫ್ ಎಕನಾಮಿಕ್ಸ್ ಅಂತ ಅವರು ಡಿಸ್ಕ್ರೈಬ್ ದ ಇಂಡಿಯಾ. ಆ ಟೈಮಲ್ಲಿ ಏನಂತ ಕರಿತಿದ್ರು ಇಂಡಿಯಾನ? ಪ್ಲೆಂಡರರ್ಸ್ ಅಂದರೆ ಕಿತ್ಕೊಂಡು ಅದಕ್ಕೆ ಮಾಡಿಸ್ಕೊಂಡು ತಗೊಂಡು ಸಂಪತ್ತು ಮಾಡೋದು. ಇಂಡಿಯಾ ಹಂಗಾಗೋಗ್ಬಿಟ್ಟಿತ್ತು. ನೆಕ್ಸ್ಟು ಕಾನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್. ಕಾನ್ಸ್ಟಿಟ್ಯೂಷನ್ ಡೆವಲಪ್ಮೆಂಟ್ ಹೆಂಗಾಯಿತು? ಸಂವಿಧಾನದ ಡೆವಲಪ್ಮೆಂಟ್. ರೆಗ್ಯುಲೇಟಿಂಗ್ ಆ್ಯಕ್ಟ್ ಅನ್ನೋದು 1723 CEನಲ್ಲಿ ಬಂತು. ದ ಕಾನ್ಸ್ಟಿಟ್ಯೂಷನ್ ರಿಫಾರ್ಮ್ಸ್ ಇನ್ ಇಂಡಿಯಾ ಸ್ಟಾರ್ಟೆಡ್ ಡ್ಯೂರಿಂಗ್ ದ ಬ್ರಿಟಿಷ್ ರೂಲ್. ಈ ಟೈಮಲ್ಲಿ ದ ರೆಗ್ಯುಲೇಟಿಂಗ್ ಆ್ಯಕ್ಟ್ ಏನಾಯಿತು? ಇಂಪಾರ್ಟೆಂಟ್ ಮೈಲ್ ಸ್ಟೋನ್ ಹಿಸ್ಟ್ರಿ ಆಫ್ ಎಜುಕೇಷನ್. ತುಂಬ ಇತಿಹಾಸದಲ್ಲೇ ಒಂದು ಮೈಲ್ ಸ್ಟೋನ್ ಆಗಿತ್ತು. ಅದನ್ನು ಯಾರು ತಂದರು ಅಂದರೆ ಗವರ್ನರ್ ಜನರಲ್ ವಾರನ್ ಹೇಸ್ಟಿಂಗ್ಸ್ ಅನ್ನೋರು ಈ ಆ್ಯಕ್ಟನ್ನು 1773 ತಂದರು. ಇದು ಬಿಕೇಮ್ ದ ಬೇಸ್ ಆಫ್ ಬ್ರಿಟಿಷ್ ರಾಜ್ಯಭಾರಕ್ಕೆ ಇದು ತುಂಬ ಫೌಂಡೇಶನ್ ಬೇಸ್ ಆಗೋಯಿತು. ದಿಸ್ ಆಲ್ಸೋ ಗೇವ್ ಎ ಕಾನ್ಸ್ಟಿಟ್ಯೂಷನ್ ಟು ಈಸ್ಟ್ ಇಂಡಿಯಾ ಕಂಪನಿಗೆ ಒಂದು ಸಂವಿಧಾನವನ್ನು ತಂದುಕೊಡ್ತು. ನೆಕ್ಸ್ಟ್ ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಅನ್ನೋದು 1784 CE. ಗೌರ್ಮೆಂಟ್ ಆಫ್ ಇಂಡಿಯಾ ವಾಸ್ ನಾಟ್ ಹ್ಯಾಪಿ ವಿತ್ ದ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಆಫ್ ಇಂಡಿಯಾ. ಈ ಗೌರ್ಮೆಂಟ್ ಆಫ್ ಇಂಡಿಯಾ ಅಲ್ಲ, ವಾಸ್ ನಾಟ್ ಹ್ಯಾಪಿ. ಅದು ಇನ್ನೂ ಅದಕ್ಕೇನಷ್ಟು ತೃಪ್ತಿ ಆಗಲಿಲ್ಲ. ಅದೇನು ಮಾಡ್ತು? ಇಶ್ಯೂನ ಕಾನ್ಸಂಟ್ರೇಟ್ ಮಾಡಿ ಪ್ರೈಮ್ ಮಿನಿಸ್ಟರ್ ವಿಲಿಯಂ ಪಿಟ್ ಅನ್ನೋರನ್ನ ಆ್ಯಕ್ಟ್ಗೆ ತಂದುಬಿಟ್ಟು ಆ ಆ್ಯಕ್ಟಲ್ಲಿ ಪಿಟ್ಸ್ ಇಂಡಿಯಾ ಆ್ಯಕ್ಟಲ್ಲಿ ಅದರಲ್ಲಿ ಏನಂತಂದ್ರೆ ಇಟ್ ಇನ್ಕ್ಲೂಡೆಡ್ ಈಸ್ಟ್ ಇಂಡಿಯಾ ಕಂಪನಿನ ಒಂದು ಪಾರ್ಟಾಗಿ ಇನ್ಕ್ಲೂಡ್ ಮಾಡಿಕೊಂಡು ಗೌರ್ಮೆಂಟ್ಗೆ ಕನ್ಸಿಡರ್ಡ್ ಇಟ್ ಆ್ಯಸ್ ಎ ಯೂನಿಟ್. ಅದನ್ನು ಒಂದು ಯೂನಿಟ್ ಅಂದರೆ ಇದು ಮಾಡಿಕೊಂಡ್ರು, ಯೂನಿಟಾಗಿ ನೋಡಿಕೊಂಡು. ಮೆನಿ ಆ್ಯಕ್ಟ್ಸ್ ಫಾಲೋಡ್ ದಿಸ್ ಆ್ಯಕ್ಟ್ ಇನ್ ಸಬ್ಸಿಕ್ವೆಂಟ್. ತುಂಬ ಅನೇಕ ಆ್ಯಕ್ಟ್ಗಳು ಇದರಲ್ಲಿ ಸೇರ್ಕೊಳ್ಳೋಕ್ಕೆ ಶುರು ಆಯಿತು. ಮಾರ್ಲಿ ಮಿಂಟೋ ರಿಫಾರ್ಮ್ಸ್. ಇದು ಲಾರ್ಡ್ ಮಿಂಟೋ ವಾಸ್ ದ ವೈಸ್ರಾಯ್ ಆಫ್ ಇಂಡಿಯಾ. ಆ ಟೈಮಲ್ಲಿ ವೈಸ್ರಾಯ್ ಆಗಿದ್ದರು. ಅವ್ರ ಟೈಮಲ್ಲಿ ಲಾರ್ಡ್ ಮಾರ್ಲಿ ಏನು ಮಾಡಿದ್ರು? ವಾಸ್ ಆಲ್ಸೋ ದ ಸೆಕ್ರೆಟರಿ ಆಫ್ ಸ್ಟೇಟಿನ ಸೆಕ್ರೆಟರಿ ಆಗಿದ್ದರು ಅವರು. ಡ್ಯೂ ಟು ಆಥರೈಟ್ ರೂಲರ್ ಆಫ್ ಲಾರ್ಡ್ ಕರ್ಜನ್ ಆ್ಯಂಡ್ ವೈಲೆಂಟ್ ಪ್ರೊಟೆಸ್ಟ್ ಫ್ರಮ್ ಇಂಡಿಯನ್ ರೆವಲ್ಯೂಷನರೀಸ್ ದ ಮಿಂಟೋ ಮಾರ್ಲಿ ರಿಫಾರ್ಮ್ಸ್ ವರ್ ಇಂಟ್ರಡ್ಯೂಸ್. ಮಿಂಟೋ ಮಾರ್ಲೆ ಅನ್ನೋ ರಿಫಾರ್ಮ್ಸ್ನ ಇಂಟ್ರಡ್ಯೂಸ್ ಮಾಡಿದ್ರು. ಇದ್ರ ಪ್ರಕಾರ ಏನಾಗಿತ್ತು? ಎಲಿಜಿಬಲ್ ಇಂಡಿಯನ್ಸ್ ಕುಡ್ ಬಿ ಮೇಡ್ ಪಾರ್ಟ್ ಆಫ್ ದ ಯಾರ್ಯಾರಿಗಾಗುತ್ತೋ ಅಂಥವ್ರನ್ನ ಮಾತ್ರ ಈ ಗೌರ್ಮೆಂಟ್ ಪ್ರೋಗ್ರಾಮ್ಸಲ್ಲಿ ಇಂಡಿಯನ್ಸ್ನ ಗೌರ್ಮೆಂಟ್ ಪ್ರೋಗ್ರಾಮ್ಸಲ್ಲಿ ಹಾಕ್ಕೊಳ್ತಾಯಿದ್ರು. ಎಲಿಜಿಬಿಲಿಟಿ ಯಾರಿಗೆ ಅರ್ಹತೆ ಇದೆಯೋ, ಯಾರು ಮಾಡೋಕ್ಕಾಗುತ್ತೋ ಅವರು. ದ ನಂಬರ್ ಇನ್ ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿನಲ್ಲೂ ಈ ನಂಬರ್ ಜಾಸ್ತಿ ಆಯಿತು. ಸಿಮಿಲರ್ಲಿ ದ ರೀಜನಲ್ ಅಸೆಂಬ್ಲೀಸ್ ಆಲ್ಸೋ ಎಕ್ಸ್ಪ್ಯಾಂಡೆಡ್. ನೋಡಿ, ಇದೆಲ್ಲ ಗೌರ್ಮೆಂಟಿಗೆ ಬರುತ್ತೆ. ಇಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿಲೆಲ್ಲ ನಮ್ಮ ಇಂಡಿಯನ್ಸ್ನ ತೊಗೊಂಡು. ಮಾರ್ಲೆ ಮಿಂಟೋ ರಿಫಾರ್ಮ್ಸ್ ಡಿಡ್ ನಾಟ್ ಬ್ರಿಂಗ್ ಎನಿ ಡ್ರಾಸ್ಟಿಕ್ ಚೇಂಜಸ್ ಇನ್ ದ ಕಾನ್ಸ್ಟಿಟ್ಯೂಷನ್ ಪ್ರೊಸೆಸ್ ಆಫ್ ಇಂಡಿಯಾ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರೊಸೆಸ್ಗೆ ಏನೋ ಚೇಂಜ್ ತರಲಿಲ್ಲ ಅದು. ಇಟ್ ಡಿಡ್ ನಾಟ್ ಗಿವ್ ಇನ್ ರೆಪ್ರೆಸೆಂಟೇಟಿವ್ಗೂ ಏನು ರೆಸ್ಪಾನ್ಸಿಬಿಲಿಟಿ ಏನಷ್ಟು ಕೊಡಲಿಲ್ಲ. ನೆಕ್ಸ್ಟ್ ಮೊಂಟ್ಯಾಗೋ ಚೆಲ್ಮ್ಸ್ಫೋರ್ಡ್ ರಿಫಾರ್ಮ್ಸ್ ಅಂತ 1990 CEನಲ್ಲಿ. ಮಾರ್ಲೆ ಮಿಂಟೋ ರಿಫಾರ್ಮ್ಸ್ ಡಿಡ್ ನಾಟ್ ಸ್ಯಾಟಿಸ್ಫೈ ದ ಇಂಡಿಯನ್ಸ್. ಇದು ಭಾರತೀಯರಿಗೆ ಎಷ್ಟು ತೃಪ್ತಿ ತರಲಿಲ್ಲ. ದ ಸೆಕ್ರೆಟರಿ ಆಫ್ ಸ್ಟೇಟ್ ಮೊಂಟ್ಯಾಗೋ ಅನ್ನೋರು ಡಿಕ್ಲೇರ್ ಮಾಡಿದ್ರು. ದ ಬ್ರಿಟಿಷ್ ಗೌರ್ಮೆಂಟ್ ವಾಂಟ್ಸ್ ಟು ಪ್ರೊವೈಡ್ ಮೋರ್ ರೆಪ್ರೆಸೆಂಟೇಟಿವ್ ಟು ಇಂಡಿಯನ್ಸ್ ಇನ್ ಅಡ್ಮಿನಿಸ್ಟ್ರೇಷನ್. ಈ ರಾಜ್ಯಭಾರಕ್ಕೆ ಇನ್ನೂ ತುಂಬ ಇಂಡಿಯನ್ಸ್ನ ರೆಪ್ರೆಸೆಂಟೇಟಿವ್ ಆಗಿ ಮಾಡಬೇಕು ಅಂತ ಹೇಳಿದ್ರು. ಲಾರ್ಡ್ ಮಿಂಟೋ ಆ ಟೈಮಲ್ಲಿ ವೈಸ್ರಾಯ್ ಆಫ್ ಇಂಡಿಯಾ ಇದ್ರಲ್ಲ, ಅವ್ರೇನು ಮಾಡಿದ್ರು? ಡ್ಯೂರಿಂಗ್ ದಟ್ ಟೈಮ್ ಬ್ರಾಡ್ ದೀಸ್ ಆ್ಯಕ್ಟ್ಸ್ ಇನ್ ಟು ಎಫೆಕ್ಟ್ಗೆ ತಂದರು ಈ ಆ್ಯಕ್ಟನ್ನು. ದ ಟೋಟಲ್ ಮೆಂಬರ್ಸ್ ಅಟ್ ದ ಕೌನ್ಸಿಲ್ ಟೋಟಲ್ ಮೆಂಬರ್ಸ್ ಏನಾದರೂ ಜಾಸ್ತಿ ಆದರೂ ಅಂದರೆ ಟೆನ್ಚರ್ ಆಫ್ ಮೆಂಬರ್ಶಿಪ್ ವಾಸ್ ಫಿಕ್ಸ್ಡ್ ಅಟ್ 5 years. ಮೆಂಬರ್ಶಿಪ್ ಆದರೆ ಅವರು 5 ವರ್ಷ ಒಂದು ಸರಿ ಅವರು ಎಲೆಕ್ಟ್ ಆದಮೇಲೆ ಮೆಂಬರ್ ಆದಮೇಲೆ 5 ವರ್ಷ ಅವ್ರು ಇರಬೇಕು ಅನ್ನೋದು ಒಂದು ಜಾರಿಗೆ ತಂದರು. ಇಂಡಿಯನ್ ಹೈ ಕಮಿಷನರ್ ವಾಸ್ ಪೋಸ್ಟೆಡ್ ಇನ್ ಲಂಡನಲ್ಲಿ ಇಂಡಿಯನ್ ಹೈ ಕಮಿಷನರ್ ಕೂಡ ಒಂದು ಪೋಸ್ಟನ್ನ ಕೊಟ್ಟರು. 1935 ಆ್ಯಕ್ಟ್. ನೆಕ್ಸ್ಟು ಮಾರ್ಲೆ ಮಿಂಟೋ ರಿಫಾರ್ಮ್ಸ್ ಡಿಡ್ ನಾಟ್ ಸ್ಯಾಟಿಸ್ಫೈ ಆಗಲಿಲ್ಲ. ಸೊ ಟು ಪೆಸಿಫೈ ಇಂಡಿಯನ್ ಸಮಾಧಾನ ಮಾಡೋಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ತಿರ್ಗಾ ಇನ್ನೊಂದು ಇಂಪ್ಲಿಮೆಂಟ್ ಆಯಿತು. ಇದ್ರ ಪ್ರಕಾರ ಏನಾಯಿತು? ಫೆಡ್ರಲ್ ಆಫ್ ಇಂಡಿಯಾ ವಾಸ್ ಫಾರ್ಮ್ಡ್. ಫೆಡ್ರಲ್ ಆಫ್ ಇಂಡಿಯಾ ಅನ್ನೋದು ಫಾರ್ಮ್ ಆಯಿತು. ಫೆಡರೇಷನ್ ಆಫ್ ಸ್ಟೇಟ್ಸ್ ಆ್ಯಂಡ್ ಪ್ರಿನ್ಸ್ಲಿ ಸ್ಟೇಟ್ಸ್ ಅಂದರೆ ಚಿಕ್ಕ ಚಿಕ್ಕ ರಾಜ್ಯಗಳು, ಫೆಡರೇಷನ್ ಗುಂಪುಗಳೆಲ್ಲ ಸೇರಿತು. ಡಯಾರ್ಕಿ ವಾಸ್ ಇಂಟ್ರಡ್ಯೂಸ್ ಅ ಸೆಂಟ್ರಲ್ ಗೌರ್ಮೆಂಟ್. ಡಯಾರ್ಕಿ ಅಂದರೆ 2 ಗುಂಪು.
ರೆಸ್ಪಾನ್ಸಿಬಲ್ ಗೌರ್ಮೆಂಟ್ಸ್ ವರ್ ಎಸ್ಟಾಬ್ಲಿಷ್ ಅಟ್ ದ ರೀಜಿಯನ್ಸ್. ಜವಾಬ್ದಾರಿ ಇರ್ತಕ್ಕಂಥ ಗೌರ್ಮೆಂಟ್ಸ್ ಎಲ್ಲ ಎಸ್ಟಾಬ್ಲಿಷ್ ಆಯಿತು. ದಿಸ್ ಆ್ಯಕ್ಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಎ ಮೇಜರ್ ಮೈಲ್ ಸ್ಟೋನ್ ಇನ್ ಇಂಡಿಯನ್ ಹಿಸ್ಟ್ರಿ. ತುಂಬ ಮೇಜರ್ ಆಗಿರ್ತಕ್ಕಂಥ ಮೈಲ್ ಸ್ಟೋನ್ ಅಂತ ಇದು ಆಯಿತು. ಯಾವುದು ಇಂಡಿಯನ್ ಇತಿಹಾಸದಲ್ಲಿ. ಇಷ್ಟು ಈ ಪಾಠಕ್ಕೆ ಸಂಬಂಧಪಟ್ಟ ಭಾವಾರ್ಥ ಎಕ್ಸ್ಪ್ಲನೇಷನ್ನು. ಸೊ ಇಷ್ಟ ಆಗಿದೆ ಅನಿಸುತ್ತೆ. ಇಷ್ಟ ಆಗಿದ್ರೆ ಎಲ್ಲ ಒಂದು ಲೈಕ್ ಕೊಡಿ. ಓಕೆ, ಏನೋ ಕಾಮೆಂಟ್ಸ್ ಇದ್ದರೆ ಮೆನ್ಸ್ ಮಾಡಿ. ಓಕೆ, ಥ್ಯಾಂಕ್ ಯು.